ನಮಸ್ಕಾರ ಸ್ನೇಹಿತರೆ, GCV ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಸ್ವಾರ್ಥವಿಲ್ಲದ ಸಂಕಲ್ಪ ಮತ್ತು ಈ ಸ್ವಾರ್ಥ ಮತ್ತು ಅತಿಯಾದ ನಿರೀಕ್ಷೆಯಿಲ್ಲದ ಸಂಕಲ್ಪಗಳು ಹೇಗೆ ಮಿಂಚಿನ ವೇಗದಲ್ಲಿ ಈಡೇರಬಲ್ಲವು ಎಂದು ತಿಳಿಯುವ ಪ್ರಯತ್ನ ಮಾಡೋಣ. ಈ ವಿಡಿಯೋದಲ್ಲಿ ಹೇಳುವ ವಿಷಯಗಳು ನಾನು ಸ್ವತಃ ಅನುಭವಿಸಿ ಸಾಕ್ಷೀಕರಿಸಿದ ಸತ್ಯಗಳು. ನಾನು ನನ್ನ ಸ್ವಾರ್ಥ ಚಿಂತನೆಯಲ್ಲಿ ಸಾಕಷ್ಟು ಸಂಕಲ್ಪ ಮಾಡಿದ್ದೇನೆ. ಅವುಗಳನ್ನು ಸ್ಫಟಿಕದಷ್ಟು ಸ್ಪಷ್ಟವಾಗಿ ನಿಜರೂಪದಲ್ಲಿ ಪಡೆದಿದ್ದೇನೆ. ಯಾರು ನಂಬಿಕೆಯಿಲ್ಲದೆ ಸರಿಯಾಗಿ ಸಂಕಲ್ಪ ಮಾಡುವುದಿಲ್ಲವೋ ಅವರು ಮಾತ್ರ ನಿರಾಶರಾಗುವರು. ಉಳಿದಂತೆ ಸಂಕಲ್ಪ ಎಲ್ಲರಿಗೂ ಸಿದ್ಧಿಸುತ್ತದೆ. ನೀವು ನಿಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಸಂಕಲ್ಪ ಮಾಡುವುದಾದರೆ ನಾನು ಹೇಳುವ ವಿಡಿಯೋ ನೋಡಿ ಅವುಗಳಂತೆ ಅಭ್ಯಾಸ ಮಾಡಿದರೆ ಖಂಡಿತ ನಿಮ್ಮ ಸಂಕಲ್ಪಗಳು ಸಿದ್ಧಿಸುತ್ತವೆ. ಈ ವಿಡಿಯೋದಲ್ಲಿ ನಾವು ಸ್ವಾರ್ಥರಹಿತ ಸಂಕಲ್ಪದ ಬಗ್ಗೆ ತಿಳಿಯಲಿದ್ದೇವೆ. ದಯವಿಟ್ಟು ಈ ವಿಡಿಯೋದಲ್ಲಿ ನಾನು ಹಂಚಿಕೊಳ್ಳುವ ನನ್ನ 4 ಸಂಕಲ್ಪದ ವಿಷಯಗಳನ್ನು ಗಮನ ಕೊಟ್ಟು ಕೇಳಿ. ಪರರಹಿತಕ್ಕಾಗಿ ನಿಮ್ಮ ಹೃದಯ ಮಿಡಿದರೆ ಈ ಜಗತ್ತು ಮತ್ತು ಪಂಚಭೂತಗಳೇ ನಿಮಗೆ ಸ್ಪಂದಿಸುತ್ತವೆ ಎನ್ನುವುದಕ್ಕೆ ಈ ವಿಡಿಯೋ ಸಾಕ್ಷಿ. ನಿಮ್ಮ ಭಕ್ತಿ ಪವಿತ್ರವಾಗಿ ಇದ್ದರೆ ಮತ್ತು ಸಂಪೂರ್ಣವಾದ ನಂಬಿಕೆಯಿಂದ ಕೂಡಿದ್ದರೆ ಪಂಚಭೂತಗಳು ನಿಮ್ಮ ನೆರವಿಗೆ ನಿಲ್ಲುತ್ತವೆ. ನೀವು ಊಹೆಯೂ ಮಾಡದಂತಹ ಫಲಿತಾಂಶಗಳನ್ನು ನಿಮಗೆ ಅವು ಕೊಡುತ್ತವೆ ಎನ್ನುವುದಕ್ಕೆ ನನ್ನ ಈ ನಿಸ್ವಾರ್ಥ ಸಂಕಲ್ಪಗಳೇ ಸಾಕ್ಷಿ. ಹಾಗಾಗಿ ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಿಮ್ಮ ಜೀವನದಲ್ಲಿ ನಡೆಯುವ ಒಳ್ಳೆಯ ಅಥವಾ ಕೆಟ್ಟ ಘಟನೆಗಳು ಯಾವುವು ಕಾಕತಾಳೀಯವಲ್ಲ. ಅವು ಸಂಭವಿಸಲು ಕಾರಣ ನೀವು ನಿಮಗೆ ಅರಿವಿದ್ದೋ ಅಥವಾ ಅರಿವಿಲ್ಲದೆಯೋ ಮಾಡಿದ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ, ಸಂಕಲ್ಪ ಮತ್ತು ವಿಕಲ್ಪಗಳ ಫಲಗಳು ಅವು. ನಿಮ್ಮ ಭಾವನೆ ಹೇಗಿದೆಯೋ ಹಾಗೆಯೇ ನಿಮ್ಮ ಜೀವನವೂ ಇರುತ್ತದೆ. ಹಾಗಾಗಿ ಒಳ್ಳೆಯದನ್ನು ಯೋಚನೆ ಮಾಡಿ ಇತರರಿಗೂ ಸಹ ಒಳ್ಳೆಯದನ್ನೇ ಬಯಸಿ. ನೀವು ಒಂದು ವೇಳೆ ಈ ಸಂಕಲ್ಪ ಶಕ್ತಿ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಿಮಗೆ ನಂಬಿಕೆ ಇಲ್ಲದೇ ಇದ್ದರೆ ಈ ವಿಡಿಯೋ ನೋಡಲು ಹೋಗಬೇಡಿ. ಏಕೆಂದರೆ ಇದರಲ್ಲಿ ಇರುವ ವಿಷಯಗಳು ಮತ್ತು ಅವುಗಳನ್ನು ನೀವು ನಂಬುವುದು ಸ್ವಲ್ಪ ಕಷ್ಟ. ಕುತೂಹಲಕ್ಕೆ ಇದನ್ನು ನೋಡಲು ನೀವು ಇಚ್ಛಿಸುವುದಾದರೆ ಮೊದಲು ನನ್ನ ಹಿಂದಿನ ವಿಡಿಯೋಗಳಾದ ಮನಸ್ಸಿನ ತರಂಗ, ಸಂಕಲ್ಪ ಮಾಡುವ ವಿಧಾನ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾರಣ ಮತ್ತು ಪರಿಹಾರ ಎನ್ನುವ ವಿಡಿಯೋ ನೋಡಿ ನಂತರ ಈ ವಿಡಿಯೋಗಳನ್ನು ನೋಡಿ ಎಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾನು ಇಲ್ಲಿ ವಿವರಿಸುವ ಸಂಗತಿಗಳು ಚಿಕ್ಕವು ಇರಬಹುದು, ಆದರೆ ಅವುಗಳು ನನಗೆ ತೋರಿಸಿದ ಫಲಿತಾಂಶ ತುಂಬ ದೊಡ್ಡವು. ಹಾಗಾಗಿ ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ. ಮಳೆಯನ್ನು ನಿಮ್ಮ ಇಚ್ಛೆಯ ಅನುಸಾರವಾಗಿ ನೀವು ನಿಲ್ಲಿಸುವುದು, ಮಳೆಯನ್ನು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಬರುವಂತೆ ಮಾಡುವುದು ಸಾಮಾನ್ಯ ವಿಷಯವಲ್ಲ. ಅದಕ್ಕೆ ನಾನು ಹೇಳುತ್ತಿರುವುದು, ನೀವು ಸ್ವಾರ್ಥರಹಿತ ಸಂಕಲ್ಪ ಮಾಡಿದರೆ ನಿಮಗೆ ಪಂಚಭೂತಗಳೇ ಸಹಕಾರ ನೀಡುತ್ತವೆ ಮತ್ತು ಜಗತ್ತು, ಜನರು ಸಹ ಹಾಗೆಯೇ ಸ್ಪಂದಿಸುತ್ತಾರೆ. ಈಗ ನಾವು ಮೊದಲನೆಯ ಸಂಕಲ್ಪದ ಬಗ್ಗೆ ತಿಳಿಯೋಣ. ನಮ್ಮ ಆಫೀಸ್ನ ಅಮೆರಿಕದ ಆರ್ಕಿಟೆಕ್ಟ್ಗೆ ಬೆಂಗಳೂರಿನ ದೊಡ್ಡ ಗಣೇಶ ದೇವಸ್ಥಾನ ಮತ್ತು ನಂದಿಯ ದೇವಸ್ಥಾನ ತೋರಿಸಿದ್ದು. ನಾನು ಹಿಂದೆ ಕೆಲಸ ಮಾಡುವ ಕಂಪನಿಯಲ್ಲಿ ಅಮೆರಿಕದಿಂದ ಒಬ್ಬ ಆರ್ಕಿಟೆಕ್ಟ್ ಬಂದಿದ್ದರು. ಅವರು ನನಗೆ ಬೆಂಗಳೂರಿನ ಕೆಲವು ಪ್ರದೇಶ ತೋರಿಸಲು ಕೇಳಿದರು. ಅವರಿಗೆ ನಾನು ಬೆಂಗಳೂರಿನಲ್ಲಿ ಇರುವ ದೊಡ್ಡ ಗಣೇಶ ದೇವಸ್ಥಾನ, ನಂದಿಯ ದೇವಸ್ಥಾನ ತೋರಿಸಬೇಕು ಎಂದು ಅವರಿಗೆ ಸಂಜೆ ನಾನು ಹೋಗುವ ಆಫೀಸ್ ಕ್ಯಾಬ್ನಲ್ಲಿ ಬನ್ನಿ, ನಿಮಗೆ 2 ದೇವಸ್ಥಾನ ತೋರಿಸಿ ನಮ್ಮ ಮನೆಗೆ ಹೋಗುತ್ತೇನೆ, ನಂತರ ನೀವು ನಿಮ್ಮ ಹೋಟೆಲ್ಗೆ ಹೋಗಿ ಎಂದು ಹೇಳಿದೆ. ಅವರು ಒಪ್ಪಿದರು. ಅಂದು ಸಂಜೆ ನಾನು ಎಂದೂ ನೋಡಿರದ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಮಳೆಯ ಮೋಡಗಳು ಆಗಿದ್ದವು. ಖಂಡಿತವಾಗಿ ಮಳೆ ಬರುವ ಸೂಚನೆ ಇತ್ತು. ನಾನು ದೇವರಿಗೆ ಪ್ರಾರ್ಥನೆ ಮಾಡಿ ಒಂದು ಸಂಕಲ್ಪ ಮಾಡಿದೆ. ನಮ್ಮ ಆರ್ಕಿಟೆಕ್ಟ್ ಅವರಿಗೆ ಬೆಂಗಳೂರಿನ ಪ್ರದೇಶಗಳನ್ನು ತೋರಿಸಲು ಈ ಮಳೆಯು ನನಗೆ ಅಡ್ಡಿಯಾಗದಿರಲಿ ಎಂದು ಬೇಡಿಕೊಂಡೆ. ಸಂಜೆ ನಾವು ಕ್ಯಾಬ್ ಹತ್ತಲು ಹೋಗುವಾಗ ಆಗಲೇ ಮಳೆಯು ಆರಂಭವಾಗುವ ಸೂಚನೆ ಇತ್ತು. ನಾವು ಕ್ಯಾಬ್ ಹತ್ತಿ ಕುಳಿತದ್ದೇ ತಡ ಮಳೆಯು ಆರಂಭವಾಗಿ ಟೆಂಪೋ ಟ್ರಾವೆಲರ್ ಗಾಲಿಗಳ ಅರ್ಧದಷ್ಟು ಮುಳುಗುವ ರೀತಿ ವೀರಾವೇಶದಿಂದ ಮಳೆಯು ಸುರಿಯಲು ಆರಂಭವಾಯಿತು. ಆದರೆ ನನಗೆ ನಂಬಿಕೆ ಇತ್ತು, ನಾನು ಯಾವ ತೊಂದರೆಯೂ ಇಲ್ಲದೆ ಇವರಿಗೆ ದರ್ಶನ ಮಾಡಿಸುತ್ತೇನೆ ಎಂದು. ದಾರಿಯುದ್ದಕ್ಕೂ ಮಳೆ, ಮಿಂಚು, ಗುಡುಗು ತುಂಬ ಜೋರಾಗಿ ಇತ್ತು. ಆದರೆ ನಾವು ಬಸವನಗುಡಿ ಪ್ರದೇಶಕ್ಕೆ ಬಂದ ಕೂಡಲೇ ಅಲ್ಲಿ ಮಳೆಯೇ ಇಲ್ಲ. ನಾವು ಅಲ್ಲಿ ಇಳಿದು ಅವರಿಗೆ ನಾನು ದೊಡ್ಡ ಗಣೇಶ, ನಂದಿ ದೇವಸ್ಥಾನ ತೋರಿಸಿ ಅವರು ಭಾರತೀಯ ದೇವರುಗಳ ಬಗ್ಗೆ ಕೇಳಿದರು. ಅವರಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ದೇವರುಗಳ ಬಗ್ಗೆ ಮತ್ತು ಅದರ ಜೊತೆಗೆ ನಮಗೆ ಕೋಟ್ಯಾನುಕೋಟಿ ದೇವತೆಗಳು ಇದ್ದಾರೆ
ಇಲ್ಲಿ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಇದೆ. ಅವರಿಗೆ ಇಷ್ಟವಾಗುವ ದೇವರಿಗೆ ಅವರು ಆರಾಧಿಸುತ್ತಾರೆ. ಒಂದೇ ಮನೆಯಲ್ಲಿ ಒಬ್ಬರು ಶಿವನನ್ನು ಆರಾಧಿಸಿದರೆ ಒಬ್ಬರು ಕೃಷ್ಣನನ್ನು ಆರಾಧಿಸುತ್ತಾರೆ, ಇನ್ನೊಬ್ಬರು ಆಂಜನೇಯ, ಗಣೇಶ ದೇವರನ್ನು ಆರಾಧಿಸುವರು ಎಂದು ಅವರಿಗೆ ವಿವರಿಸಿದೆ. ನಂತರ ಅವರನ್ನು DVG ರೋಡ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರು ಭಾರತದ ಭೇಟಿಯ ಗುರುತಿನ ಸಲುವಾಗಿ ಒಂದು ಟವಲನ್ನು ಕೊಂಡುಕೊಂಡರು. ನಂತರ ಅವರಿಗೆ ರಸ್ತೆಯ ಬದಿಯಲ್ಲಿ ಹಲಸಿನ ಹಣ್ಣು ಕೊಡಿಸಿ ಹೋಟೆಲ್ಗೆ ಹೋಗಿ ನೀರಿನಲ್ಲಿ ತೊಳೆದುಕೊಂಡು ತಿನ್ನಿ ಎಂದು ಹೇಳಿದೆ. ಹೊರಡುವ ಸಮಯಕ್ಕೆ ಅವರು ತಂಗಿದ್ದ 5 ಸ್ಟಾರ್ ಹೋಟೆಲ್ನಿಂದ ಮ್ಯಾರಿಯಟ್ ಹೋಟೆಲ್ನಲ್ಲಿ ಅವರು ತಂಗಿದ್ದರು. ಆ ಹೋಟೆಲ್ನಿಂದ ಒಂದು ಕಾರು ಬಂದಿತು. ಅವರನ್ನು ಕಾರು ಹತ್ತಿಸಿ ನಾನು ಮನೆಗೆ ಆಟೋದಲ್ಲಿ ಹೊರಟೆ. ನಾನು ಮನೆ ಸೇರಿದ್ದೇ ತಡ. ನಮ್ಮ ಏರಿಯಾದಲ್ಲಿ ಮಳೆಯು ಧಾರಾಕಾರವಾಗಿ ಸುರಿಯಲು ಆರಂಭವಾಯಿತು. ಆದರೆ ನಾನು ಅವರಿಗೆ ದೇವಸ್ಥಾನ, DVG ರಸ್ತೆ ತೋರಿಸುವಾಗ ಒಂದು ಹನಿಯೂ ಮಳೆಯಿಲ್ಲ. ವರುಣದೇವನ ಸಹಕಾರಕ್ಕೆ ವಂದಿಸಿದೆ ಮತ್ತು ಭಗವಂತನ ಕರುಣೆ ಮತ್ತು ಕೃಪೆಗೆ ಕೃತಜ್ಞತೆ ಸಲ್ಲಿಸಿದೆ. ಮರುದಿನ ಆ ಆರ್ಕಿಟೆಕ್ಟ್ ನನ್ನ ಬಳಿಗೆ ಬಂದು, ನೀವು ನಿನ್ನೆ ನನಗೆ ಕೊಡಿಸಿದ ಹಲಸಿನ ಹಣ್ಣು ತುಂಬ ಚೆನ್ನಾಗಿತ್ತು, ಅದನ್ನು ಕನ್ನಡದಲ್ಲಿ ಹೇಗೆ ಹೇಳುವುದು ಎಂದು ನನ್ನ ಬಳಿ ಅದನ್ನು ಅವರು ಇಂಗ್ಲಿಷ್ನಲ್ಲಿ ಬರೆಸಿಕೊಂಡು ಹೋದರು ಮತ್ತು ಅವರು ಹೇಳಿದರು, ನಾನು ಅಮೆರಿಕದಲ್ಲಿ ಎಲ್ಲ ವಿವಿಧ ದೇಶಗಳ ಹಣ್ಣುಗಳನ್ನು ತಿಂದಿದ್ದೇನೆ, ಆದರೆ ಈ ಹಲಸಿನ ಹಣ್ಣು ತಿಂದಿರಲಿಲ್ಲ, ಇದು ತುಂಬ ರುಚಿಯಾಗಿದೆ ಎಂದು ಹೇಳಿದರು. ಅವರಿಗೆ ನಮ್ಮ ದೇವಸ್ಥಾನ ಮತ್ತು ಹಲಸಿನ ಹಣ್ಣು ಅಚ್ಚರಿ ತಂದರೆ, ನನಗೆ ಮಳೆಯು ನನ್ನ ಸಂಕಲ್ಪಕ್ಕೆ ಸಹಕರಿಸಿದ್ದು ಒಂದು ಹನಿಯೂ ಸುರಿಯದೆ ಇದ್ದದ್ದು ಅಚ್ಚರಿ ತಂದಿತ್ತು. 2ನೆಯ ಸಂಕಲ್ಪ. ನಮ್ಮ ಊರಿನ ಕೆರೆ 2 ದಿನಕ್ಕೆ ತುಂಬಿ ಕೆರೆಯ ಕೋಡಿ ಬಿದ್ದದ್ದು. ನಾನು ಸಾಮೂಹಿಕ ಮನಸ್ಸಿನ ತರಂಗ ಎನ್ನುವ ವಿಡಿಯೋ ಮಾಡಲು ನನಗೆ ನಮ್ಮ ಊರಿನ ಕೆರೆ ತುಂಬಿ ಕೆರೆಯ ನೀರು ಹರಿದ ವಿಡಿಯೋ ಬೇಕಿತ್ತು. ಆ ವಿಡಿಯೋದಲ್ಲಿ ನಾನು ಹೇಳಿದ ವಿಷಯಕ್ಕೆ ಆ ಕೆರೆಯ ನೀರಿನ ವಿಡಿಯೋ ಬೇಕು ಎಂದು ವಾಟ್ಸಪ್ನಲ್ಲಿ 1 ವರ್ಷದ ಕೆಳಗೆ ನನ್ನ ಸಹೋದರರು ಕಳುಹಿಸಿದ ವಿಡಿಯೋಗಾಗಿ ಹುಡುಕಿದೆ. ಅದು ಸಿಗಲಿಲ್ಲ. ಆಗ ನನ್ನ ಸಹೋದರರಿಗೆ ಕೇಳಿದೆ. ಅವರ ಬಳಿಯೂ ಆ ವಿಡಿಯೋ ಇಲ್ಲ ಅಂತ ಕಾಣುತ್ತೆ. ಅವರಿಂದ ನನಗೆ ಉತ್ತರ ಸಿಗಲಿಲ್ಲ. ಅಯ್ಯೋ, ಏನು ಮಾಡುವುದು? ಕೆರೆಯ ನೀರು ಹರಿಯುವ ವಿಡಿಯೋ ಇದ್ದಿದ್ದರೆ ಚೆನ್ನಾಗಿತ್ತು ಎಂದು ಗೂಗಲ್ನಲ್ಲಿ ಹುಡುಕಿದೆ. ಬೇರೆ ಬೇರೆ ಊರಿನ ಕೆರೆ ತುಂಬಿದ ವಿಡಿಯೋ ಸಿಕ್ಕವು, ಆದರೆ ನಮ್ಮ ಊರಿನ ಕೆರೆಯ ವಿಡಿಯೋ ಸಿಗಲಿಲ್ಲ. ನಮ್ಮ ಗ್ರಾಮದ ಕೆರೆಯ ವಿಡಿಯೋ ಇದ್ದರೆ ಚೆನ್ನಾಗಿತ್ತು ಎಂದು ಯೋಚಿಸಿ ಕೆಲವು ದಿನ ಕಾಯೋಣ ಎಂದು ಯೋಚಿಸಿದೆ. ಆ ಯೋಚನೆ ಮಾಡಿದ 2 ದಿನಕ್ಕೆ ನಮ್ಮ ಗ್ರಾಮದ ಕೆರೆಯು ತುಂಬಿ ಕೋಡಿ ಬಿದ್ದು ನೀರು ಹರಿಯುವ 6 ವಿಡಿಯೋ ಮತ್ತು ಫೋಟೋಗಳು ವಾಟ್ಸಪ್ನಲ್ಲಿ ನಮ್ಮ ಸಹೋದರರು ಶೇರ್ ಮಾಡಿದರು. ಎಂತಹ ಅಚ್ಚರಿ! ನಾವು ಸ್ವಾರ್ಥಕ್ಕೆ 1 ಲೋಟ ನೀರು ಬೇಕೆಂದರೆ ಕೆಲವೊಮ್ಮೆ ಸಿಗುವುದಿಲ್ಲ. ನಿಸ್ವಾರ್ಥವಾಗಿ ನಾನು ಬೇಡಿಕೆ ಇಟ್ಟರೆ ಒಂದು ಕೆರೆ ತುಂಬುವಷ್ಟು ನೀರನ್ನು ಭಗವಂತ ಕೊಡುವನು ಎನ್ನುವ ಸತ್ಯ ನನಗೆ ಅರ್ಥವಾಯಿತು. ನನಗೆ ಅದರಿಂದ ಆದ ಆನಂದ ಊಹಿಸಲು ಸಾಧ್ಯವಿಲ್ಲ. ಕೇವಲ ಒಂದು ಯೋಚನೆ ಇಷ್ಟು ಬೇಗ ನಿಜವಾಗಿ ಕಣ್ಮುಂದೆ ಬರುವುದು ಸಾಮಾನ್ಯವಾದ ವಿಷಯವಲ್ಲ. ಎಲ್ಲ ದೇವರಿಗೆ ನನ್ನ ಕೃತಜ್ಞತೆ ತಿಳಿಸಿ ನನ್ನ ವಿಡಿಯೋ ಎಡಿಟಿಂಗ್ ಆರಂಭ ಮಾಡಿದೆ. 3ನೆಯ ಸಂಕಲ್ಪ. ಭಜನೆ ಮಾಡುವವರು ನಾನು ನಡೆಯುವ ದಾರಿಯಲ್ಲಿಯೇ ಸಿಕ್ಕು ನನಗೆ ವಿಡಿಯೋ ಮಾಡಿಕೊಳ್ಳಲು ಸಹಕರಿಸಿದ್ದು. ನನ್ನ ಅದೇ ವಿಡಿಯೋ ಸಾಮೂಹಿಕ ಮನಸ್ಸಿನ ತರಂಗಕ್ಕೆ ಒಂದು ಭಜನೆಯ ಫೋಟೋ ಬೇಕು ಎಂದು ಗೂಗಲ್ನಲ್ಲಿ ಸರ್ಚ್ ಮಾಡಿದೆ. ನನಗೆ ಎಲ್ಲಿಯೂ ಸಮಂಜಸವಾದ ಫೋಟೋಗಳು ಸಹ ಸಿಗಲಿಲ್ಲ. ನಾನು ಹುಡುಕುವಂತಹ ಫೋಟೋ ಸಿಗದ ಕಾರಣ ತಾಳ ತಬಲದ ಫೋಟೋ ಹಾಕುವ ನಿರ್ಧಾರಕ್ಕೆ ಬಂದಿದ್ದೆ. ಅಂದು ನಾನು ಬೆಂಗಳೂರಿನಲ್ಲಿ ವಾಕ್ ಮಾಡುತ್ತಾ ದಾರಿಯಲ್ಲಿ ಹೋಗುವಾಗ ಅಲ್ಲಿ ನನಗೆ 3 ವ್ಯಕ್ತಿಗಳು ಭಜನೆ ಮಾಡುತ್ತಾ ಇರುವವರು ಸಿಕ್ಕರು. ಕೂಡಲೇ ನಾನು ಅವರ ಬಳಿ ಹೋಗಿ ಅವರಿಗೆ ವಿಷಯ ತಿಳಿಸಿ ಅವರ ಭಜನೆಯ ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ. ನಾವು ನಮ್ಮ ಗ್ರಾಮದಲ್ಲಿ ಯಾವ ರೀತಿ ತಾಳದ ಭಜನೆ ಮಾಡುತ್ತಿದ್ದೆವೋ ಅವರು ಅದೇ ರೀತಿಯ ತಾಳದಲ್ಲಿ ಭಜನೆ ಮಾಡುತ್ತಾ ನಾನು ವಾಕ್ ಮಾಡುವ ರಸ್ತೆಯಲ್ಲಿ ಸಿಕ್ಕಿದ್ದು ತುಂಬ ವಿಶೇಷ. ನಿಮ್ಮ ನಿಸ್ವಾರ್ಥ ಸಂಕಲ್ಪಕ್ಕೆ ಜಗತ್ತು ಹೇಗೆ ಸ್ಪಂದಿಸುತ್ತದೆ ನೋಡಿ. ದೇವರ ಅನುಗ್ರಹಕ್ಕೆ ಎಂತಹ ಶಕ್ತಿ ಇದೆ ಅಲ್ಲವೇ? 4ನೆಯ ಸಂಕಲ್ಪ. ಕೇವಲ 5 ದಿನಗಳಲ್ಲಿ ಆಧ್ಯಾತ್ಮ, ಧ್ಯಾನ, ಆರೋಗ್ಯ, ಜೀವನ ಎನ್ನುವ ಪುಸ್ತಕ ಪ್ರಿಂಟ್ ಆಗಿದ್ದು. ನಾನು ಧ್ಯಾನ ಮತ್ತು ಆಧ್ಯಾತ್ಮ ಸಾಧನೆ ಮಾಡಿ ಅರಿತ ಕೆಲವು ಸತ್ಯದ ನುಡಿಗಳನ್ನು ಒಂದು ಹಾಳೆಯಲ್ಲಿ ಪ್ರಿಂಟ್ ತೆಗೆದುಕೊಂಡು ಅದನ್ನು ಒಂದು ಪ್ಲಾಸ್ಟಿಕ್ ಫೈಲ್ ಕವರ್ನಲ್ಲಿ ಇಟ್ಟು ಅದರ ಜೊತೆಗೆ ತುಳಸಿ ಜಪಮಾಲೆ ತೆಗೆದುಕೊಂಡು ಅದೇ ಕೆಲಸಕ್ಕೆಂದು ಒಂದು ಕಾರು ಬಾಡಿಗೆ ಮಾಡಿಕೊಂಡು ಹೋಗಿ ನನ್ನ ಕುಟುಂಬ ಸದಸ್ಯರು ಮತ್ತು ನಮ್ಮ ಎಲ್ಲ ಹತ್ತಿರದ ಸಂಬಂಧಿಗಳ ಊರುಗಳಿಗೆ ಹೋಗಿ ಎಲ್ಲರಿಗೂ ಜೀವನದ ಸತ್ಯಗಳು ಎನ್ನುವ ಮುದ್ರಿಕೆ ಮತ್ತು ಜಪಮಾಲೆ ಕೊಟ್ಟು ಅವರಿಗೆ ಹೇಗೆ ದೇವರ ನಾಮ ಜಪ ಮಾಡಬೇಕು ಎಂದು ತಿಳಿಸಿಕೊಟ್ಟು ಬಂದಿದ್ದೆ. ನಾನು ಕೊಟ್ಟ ಆ ಜಪಮಾಲೆ ತೆಗೆದುಕೊಂಡು ನಾಮ ಜಪ ಮಾಡಿ
ನಮಗೆ ತುಂಬ ಒಳ್ಳೆಯದು ಆಗಿದೆ ಎಂದು ನನ್ನ ಬಳಿ ನನ್ನ ಕೆಲ ಸಂಬಂಧಿಕರು ಹೇಳಿಕೊಂಡರು. ನನ್ನ ಸಂಬಂಧಿಕರು ಮತ್ತು ಸ್ನೇಹಿತರು ಪಡೆದ ಆ ಫಲವನ್ನು ನನ್ನ ಗ್ರಾಮದ ಎಲ್ಲರೂ ಪಡೆಯಲಿ ಎಂದು ನನ್ನ ಮನದಲ್ಲಿ ಯೋಚನೆ ಬಂದಿತು. ಕೆಲವು ದಿನಗಳ ನಂತರ ನನ್ನ ಕುಟುಂಬ, ನನ್ನ ಮನೆ, ಬಂಧುಗಳು ಮಾತ್ರವಲ್ಲದೆ ನಮ್ಮ ಗ್ರಾಮದ ಎಲ್ಲ ಮನೆಗಳಲ್ಲಿ ವಾಸಿಸುವ ನಮ್ಮ ಗ್ರಾಮದ ಎಲ್ಲ ಜನರೂ ಸಹ ನನ್ನ ಕುಟುಂಬ ಅಲ್ಲವೇ ಎಂದು ನನ್ನ ಹೃದಯದಲ್ಲಿ ಒಂದು ಅನುಕಂಪದ ಅಲೆಯು ಬಂದಿತು. ನಾನು ಅರಿತ ಸತ್ಯವನ್ನು ಜೆರಾಕ್ಸ್ ಮಾಡಿಸಿ ಹಂಚುವ ಒಂದು ನಿರ್ಧಾರ ಮಾಡಿದೆ. ನಾನು ಬೆಂಗಳೂರಿನ ಗಾಂಧಿ ಬಜಾರ್ನಿಂದ ನಮ್ಮ ಮನೆಯ ಕಡೆಗೆ ನಡೆದುಕೊಂಡು ಹೋಗುವಾಗ ಕಾಗದದ ಪ್ರಿಂಟ್ ಹಂಚುವ ಬದಲು ಒಂದು ಚಿಕ್ಕ ಪುಸ್ತಕ ಮಾಡಿಸಿದರೆ ಹೇಗೆ ಎನ್ನುವ ಆಲೋಚನೆ ಮನದಲ್ಲಿ ಬಂದು, ಅಲ್ಲಿ ಮಾರ್ಗ ಮಧ್ಯದಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಕಾಣಿಸಿ ಅದರ ಒಳಗೆ ಹೋಗಿ ಅಲ್ಲಿ ಪುಸ್ತಕ ಪ್ರಿಂಟ್ ಮಾಡಿಸುವ ಬಗ್ಗೆ ವಿಚಾರಿಸಿದೆ. ಅಲ್ಲಿ ಇರುವ ಒಬ್ಬ ಉದ್ಯೋಗಿ, ನೀವು ಮಾಡಿಸುವ ಪುಸ್ತಕ ಕಲರ್ ಆಗಿರಬೇಕು ಮತ್ತು ಕಡಿಮೆ ಎಂದರೆ 4 ಬಣ್ಣ ಹೊಂದಿದ್ದರೆ ಮಾತ್ರ ಇಲ್ಲಿ ಪ್ರಿಂಟ್ ಮಾಡುವುದು, ಬರೀ ಬ್ಲ್ಯಾಕ್ ಅಂಡ್ ವೈಟ್ ಆದರೆ ನಾವು ಆ ಪುಸ್ತಕ ಪ್ರಿಂಟ್ ಮಾಡುವುದಿಲ್ಲ ಎಂದು ಹೇಳಿದರು. ಆದರೂ ಅವರು ಯಾವುದಕ್ಕೂ ನಮ್ಮ ಮ್ಯಾನೇಜರ್ ಬರುವರು, ಅವರ ಬಳಿ ಒಮ್ಮೆ ಕೇಳಿ ನೋಡಿ ಎಂದು ಹೇಳಿದರು. ಸರಿ ಎಂದು ನಾನು ಅವರ ಕಚೇರಿಯಲ್ಲೇ ಕುಳಿತೆ. ಮ್ಯಾನೇಜರ್ ಬಂದರು. ಅವರಿಗೆ ನಾನು ಮಾಡಿದ ಆಧ್ಯಾತ್ಮ ಸಾಧನೆ ಮತ್ತು ನಾನು ಅರಿತ ಅನುಭವದ ಆಧ್ಯಾತ್ಮದ ಶಕ್ತಿಯ ಬಗ್ಗೆ ಸ್ವಲ್ಪವೇ ಸ್ವಲ್ಪ ವಿವರಿಸಿದೆ. ನಾನು ಪಡೆದ ಆ ಜ್ಞಾನವನ್ನು ನಮ್ಮ ಗ್ರಾಮದ ಎಲ್ಲ ಜನಗಳಿಗೂ ಹಂಚುವ ನಿರ್ಧಾರ ಮಾಡಿದ್ದೇನೆ. ಅದಕ್ಕೆ ನಿಮ್ಮ ಬಳಿ ಒಂದು ಪುಸ್ತಕ ಮಾಡಿಸಲು ಕೇಳಲು ಬಂದಿದ್ದೇನೆ ಎಂದೆ. ನನ್ನ ಮಾತುಗಳಿಗೆ ಅವರು ತುಂಬ ಪ್ರಭಾವಿತರಾಗಿ ನನ್ನ ಕಡೆ ನೋಡುತ್ತಾ, ಅವರು ಎಷ್ಟು ಪುಸ್ತಕ ಬೇಕು ಮತ್ತು ಎಷ್ಟು ಪುಟಗಳ ಪುಸ್ತಕ ಮಾಡಿಸುವ ಯೋಚನೆ ಮಾಡಿದ್ದೀರಿ ಎಂದು ಕೇಳಿದರು. ಅದಕ್ಕೆ ನಾನು 40ರಿಂದ 50 ಪುಟದ ಸುಮಾರು 200 ಪುಸ್ತಕ ಪ್ರಿಂಟ್ ಮಾಡಿಸುವ ನಿರ್ಧಾರ ಮಾಡಿದ್ದೇನೆ ಎಂದೆ. ಕೂಡಲೇ ಅವರು, ನೀವು ತುಂಬ ಒಳ್ಳೆಯ ಕೆಲಸ ಮಾಡುತ್ತಿದ್ದೀರಿ, ನಿಮಗೆ ನಾನು ಫ್ರೀಯಾಗಿ 200 ಪುಸ್ತಕ ಪ್ರಿಂಟ್ ಮಾಡಿಕೊಡುತ್ತೇನೆ ಎಂದು ಹೇಳಿದರು. ನನಗೆ ಆದ ಅಚ್ಚರಿ ಅಷ್ಟು ಇಷ್ಟಲ್ಲ. ಬೆಂಗಳೂರಿನಂತಹ ನಗರದಲ್ಲಿ ಒಬ್ಬರಿಗೆ 10 ರೂಪಾಯಿ ಕೊಡಲು ಯೋಚಿಸುವ ಜನರಿರುವಾಗ ಈ ವ್ಯಕ್ತಿ 10ರಿಂದ 20 ಸಾವಿರ ರೂಪಾಯಿ ಬೆಲೆಬಾಳುವ ಪುಸ್ತಕಗಳನ್ನು ಉಚಿತವಾಗಿ ಪ್ರಿಂಟ್ ಮಾಡಿಕೊಡುತ್ತೇನೆ ಎಂದು ಹೇಳುತ್ತಿದ್ದಾರೆ. ಹೇಗೆ ಇದು ಸಾಧ್ಯ? ನಾನು ಅವರಿಗೆ ಕೇಳಿದೆ, ನಿಮ್ಮ ಹೆಸರೇನು ಎಂದು. ಅವರು ನನ್ನ ಹೆಸರು ಗೋವಿಂದರಾಜು ಎಂದು ಹೇಳಿದರು. ಅವರಿಗೆ ಹೇಳಿದೆ, ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ಖುಷಿ ಕೊಡುವ ವಿಷಯ ಮತ್ತೊಂದು ಇರಲು ಸಾಧ್ಯವಿಲ್ಲ. ಆದರೆ ನೀವು ಫ್ರೀಯಾಗಿ ಕೊಡುವುದು ಬೇಡ, ನಾನು ಹಣ ಕೊಡುತ್ತೇನೆ. ನೀವು ಒಂದು ಸಹಾಯ ಮಾಡಿದರೆ, ನೀವು ಫ್ರೀಯಾಗಿ ಪ್ರಿಂಟ್ ಮಾಡಿ ಕೊಟ್ಟಿದ್ದಕ್ಕಿಂತ ನಾನು ಹೆಚ್ಚು ಖುಷಿ ಪಡುತ್ತೇನೆ ಎಂದು ಅವರಿಗೆ ತಿಳಿಸಿದೆ. ಅದಕ್ಕೆ ಅವರು, ಏನು ನಿಮ್ಮ ಆ ಬೇಡಿಕೆ ಎಂದು ಕೇಳಿದರು. ನಾನು ಯುಗಾದಿ ಹಬ್ಬಕ್ಕೆ 1 ದಿನ ಮುಂಚೆ ನಮ್ಮ ಊರಿಗೆ ಹೋಗುವ ಯೋಚನೆ ಮಾಡಿದ್ದೇನೆ. ನೀವು ಅದಕ್ಕಿಂತ 1 ದಿನ ಮುಂಚೆ ಪುಸ್ತಕ ಪ್ರಿಂಟ್ ಮಾಡಿಕೊಟ್ಟರೆ ಅದು ನೀವು ಫ್ರೀಯಾಗಿ ಪ್ರಿಂಟ್ ಮಾಡಿ ಕೊಟ್ಟಿದ್ದಕ್ಕಿಂತ ಹೆಚ್ಚು ಖುಷಿ ನನಗೆ ಕೊಡಬಲ್ಲದು ಎಂದು ಹೇಳಿದೆ. ಅದಕ್ಕೆ ಅವರು ಒಪ್ಪಿದರು. ಅವರು ಪುಸ್ತಕದ ಕಂಟೆಂಟ್ ನನಗೆ ಇಮೇಲ್ ಮಾಡಿ ಎಂದು ಹೇಳಿದರು. ಅವರಿಗೆ ಹೇಳಿದೆ, ನನಗೆ ಪುಸ್ತಕ ಮಾಡಿಸುವ ಉದ್ದೇಶ ಇರಲಿಲ್ಲ. ಮನೆಗೆ ಹೋಗಿ ಅದನ್ನು ಪುಸ್ತಕದ ರೀತಿ ಕಂಟೆಂಟ್ ಆಗಿ ರೆಡಿ ಮಾಡಿ ನಿಮಗೆ ಇಂದು ರಾತ್ರಿ ಇಮೇಲ್ ಕಳಿಸುತ್ತೇನೆ ಎಂದು ಹೇಳಿ ನನಗೆ 300 ಪುಸ್ತಕ ಪ್ರಿಂಟ್ ಮಾಡಿಕೊಡಿ ಎಂದು ಹೇಳಿ ಅವರಿಗೆ ವಂದಿಸಿ ಮನೆಯ ಕಡೆ ನಡೆದುಕೊಂಡು ಬಂದೆ. ಮನೆಗೆ ಬಂದ ಕೂಡಲೇ ಲ್ಯಾಪ್ಟಾಪ್ ತೆಗೆದುಕೊಂಡು ಬೇಗನೆ ನನ್ನ ಬಳಿ ಇರುವ ಎಲ್ಲ ಮಾಹಿತಿಯನ್ನು ಒಂದು ವರ್ಡ್ ಡಾಕ್ಯುಮೆಂಟ್ನಲ್ಲಿ ಹಾಕಿ ಅದನ್ನು ಒಂದು ಪುಸ್ತಕದ ರೂಪಕ್ಕೆ ತರಲು ಆರಂಭ ಮಾಡಿದೆ. ಸಂಜೆಯಿಂದ ಕುಳಿತು ರಾತ್ರಿ 2 ಗಂಟೆಯವರೆಗೂ ಆ ಪುಸ್ತಕಕ್ಕೆ ಬೇಕಾದ ಎಲ್ಲ ಮಾಹಿತಿ ಹೊಂದಿಸಿ ಅದನ್ನು ಪುಸ್ತಕದ ರೂಪದಲ್ಲಿ ಅವರಿಗೆ ಇಮೇಲ್ನಲ್ಲಿ ಕಳುಹಿಸಿದೆ. ಮರುದಿನ ಬೆಳಗ್ಗೆ ಅವರಿಗೆ ಕಾಲ್ ಮಾಡಿ ನಾನು ಕಳುಹಿಸಿದ ಇಮೇಲ್ ಬಗ್ಗೆ ತಿಳಿಸಿದೆ. ಅವರು ಅದನ್ನು PDF ಮಾಡಿ ಕಳುಹಿಸಿ, ಆಗ ನಮಗೆ ಅದು ನೇರವಾಗಿ ಪ್ರಿಂಟ್ ಮಾಡಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ಅದನ್ನು ನಾನು PDF ಮಾಡಿ ಅದಕ್ಕೆ ಬೇಕಾದ ಮುಖಪುಟ ರೆಡಿ ಮಾಡಿ ಅವರಿಗೆ ಕಳುಹಿಸಿದೆ. ಆ ಪುಸ್ತಕಕ್ಕೆ ಯಾವ ಹೆಸರು ಕೊಡಬೇಕು ಎಂದು ರಸ್ತೆಯಲ್ಲಿ ನಡೆದುಕೊಂಡು ಬರುವಾಗ ಒಂದು ಯೋಚನೆ ಬಂದಿತ್ತು. ಆ ಹೆಸರನ್ನೇ ಆ ಪುಸ್ತಕಕ್ಕೆ ಕೊಟ್ಟೆ. ಆ ಪುಸ್ತಕದ ಹೆಸರು ಆಧ್ಯಾತ್ಮ, ಧ್ಯಾನ, ಆರೋಗ್ಯ, ಜೀವನ. ನಾನು PDF ಕಾಪಿ ಕಳುಹಿಸಿದ ಮೇಲೆ ಗೋವಿಂದರಾಜು ಅವರು ತಾವು ಮಾಡುತ್ತಿರುವ ಬೇರೆ ಪುಸ್ತಕದ ಪ್ರಿಂಟಿಂಗ್ ಕೆಲಸ ನಿಲ್ಲಿಸಿ ನನ್ನ ಪುಸ್ತಕ ಪ್ರಿಂಟ್ ಮಾಡಲು ಆದ್ಯತೆ ಕೊಟ್ಟರು. ನಾನು ಜಪಮಾಲೆ ಕೊಳ್ಳಲು ಕೃಷ್ಣರಾಜ ಮಾರುಕಟ್ಟೆಗೆ ಹೋದೆ. ಅಲ್ಲಿ ಇರುವ ಒಂದು ದೇವರ ಪೂಜಾ ಸಾಮಾನಿನ ಅಂಗಡಿಯಲ್ಲಿ ಜಪಮಾಲೆ ಬಗ್ಗೆ ಕೇಳಿದರೆ ಅವರ ಬಳಿ 200 ಜಪಮಾಲೆ ಇಲ್ಲ ಎಂದು ತಿಳಿಸಿದರು. ಅವರು ನನಗೆ ಒಂದು ಅಂಗಡಿಯ ಹೆಸರು ಹೇಳಿ ಅಲ್ಲಿ ವಿಚಾರಿಸಿ, ಅದು ದೊಡ್ಡ ಅಂಗಡಿ, ಅಲ್ಲಿ ನಿಮಗೆ ಜಪಮಾಲೆಗಳು ಸಿಗುತ್ತವೆ ಎಂದು ಹೇಳಿದರು. ಅವರ ಅಂಗಡಿಯಲ್ಲಿ ನನಗೆ ಚಿಕ್ಕ ಗಣೇಶ ಮೂರ್ತಿ ಸಿಕ್ಕಿತು. 200 ಚಿಕ್ಕ ಗಣೇಶ ಮೂರ್ತಿಗಳನ್ನು ಅಲ್ಲಿ ಕೊಂಡುಕೊಂಡೆ. ನಾನು ಆ ದೊಡ್ಡ ಅಂಗಡಿಯ ಬಳಿಗೆ ಹೋದೆ. ಆ ಅಂಗಡಿ ಇನ್ನೂ ಬಾಗಿಲು ತೆರೆದಿರಲಿಲ್ಲ. ಪಕ್ಕದ ಅಂಗಡಿಯಲ್ಲಿ ವಿಚಾರಿಸಿದೆ.
ಈ ಅಂಗಡಿ ಯಾವಾಗ ಬಾಗಿಲು ತೆರೆಯುತ್ತಾರೆ ಎಂದು ಕೇಳಿದರೆ ಅದಕ್ಕೆ ಅವರಿಗೆ ಇಷ್ಟ ಬಂದಾಗ ಬಾಗಿಲು ತೆರೆಯುತ್ತಾರೆ, ಆದರೆ ಅವರಿಗೆ ವ್ಯಾಪಾರ ಮಾತ್ರ ತುಂಬ ಚೆನ್ನಾಗಿ ಆಗುತ್ತಿದೆ ಎಂದು ಹೇಳಿದರು. ಆಗ ನನಗೆ ಅರ್ಥವಾಯಿತು, ಆ ಅಂಗಡಿಯ ಮಾಲೀಕರಿಗೆ ದೇವರ ಅನುಗ್ರಹ ಇದೆ, ಇಲ್ಲದೆ ಹೋದರೆ ಅಷ್ಟು ಚೆನ್ನಾಗಿ ವ್ಯಾಪಾರ ಆಗಲು ಸಾಧ್ಯವಿಲ್ಲ ಎಂದು ಅರ್ಥವಾಯಿತು. ನಾನು ಅಂಗಡಿಯ ಮುಂದೆ ಅವರು ಹಾಕಿರುವ ಫೋನ್ ನಂಬರ್ಗೆ ಫೋನ್ ಮಾಡಿದೆ. ಅವರು ಫೋನ್ ತೆಗೆದುಕೊಂಡು ನನ್ನ ಬೇಡಿಕೆ ಆಲಿಸಿದರು. ನಿಮಗೆ ಅಷ್ಟು ಸಂಖ್ಯೆಯಲ್ಲಿ ಜಪಮಾಲೆ ಬೇಕೆಂದರೆ ನೀವು ನನ್ನ ಇನ್ನೊಂದು ಅಂಗಡಿಗೆ ಹೋಗಿ ಎಂದು ಹೇಳಿದರು. ಅವರು ಅಲ್ಲಿಯೇ ಹೊರಗೆ ಕಾಯುತ್ತಿರುವ ಅವರ ಉದ್ಯೋಗಿಗೆ ಫೋನ್ ಕೊಡಲು ಹೇಳಿದರು. ಆ ಉದ್ಯೋಗಿಗೆ ಅವರು ಫೋನ್ನಲ್ಲಿ ನನ್ನನ್ನು ಹೊಸ ಅಂಗಡಿಗೆ ಕರೆದುಕೊಂಡು ಹೋಗಲು ಹೇಳಿದರು. ಆ ಹೊಸ ಅಂಗಡಿಯಲ್ಲಿ ಅವರ ಮಗ ನನ್ನನ್ನು ಸ್ವಾಗತಿಸಿ ನನ್ನ ಉದ್ದೇಶ ಅವರಿಗೆ ಇಷ್ಟವಾಗಿ ನಾನು ಊಹಿಸಲು ಸಾಧ್ಯವಾಗದಷ್ಟು ಕಡಿಮೆ ಬೆಲೆಗೆ ನನಗೆ 200 ಜಪಮಾಲೆ ಮತ್ತು ಆ ಜಪಮಾಲೆಯನ್ನು ಇಟ್ಟುಕೊಳ್ಳುವ 200 ಬ್ಯಾಗುಗಳನ್ನು ಪ್ಯಾಕ್ ಮಾಡಲು ಹೇಳಿದರು. ನಂತರ ಅವರು ಅವನ್ನು ನಿಮ್ಮ ಊರಿಗೆ ಪಾರ್ಸಲ್ ಮಾಡುತ್ತೇವೆ ಎಂದು ಹೇಳಿದರು. ಆಗ ಅವರಿಗೆ ಹೇಳಿದೆ, ನಾನು ಸುಮಾರು 200 ಪುಸ್ತಕ ನಮ್ಮ ಊರಿಗೆ ತೆಗೆದುಕೊಂಡು ಹೋಗುವ ನಿರ್ಧಾರ ಮಾಡಿದ್ದೇನೆ. ಅವುಗಳನ್ನು ನಿಮ್ಮ ಅಂಗಡಿಗೆ ತೆಗೆದುಕೊಂಡು ಬರುತ್ತೇನೆ. ಎಲ್ಲವನ್ನು ಒಟ್ಟಿಗೆ ಬಾಕ್ಸ್ನಲ್ಲಿ ಹಾಕಿ ಪಾರ್ಸಲ್ ಮಾಡಿ ಎಂದು ಹೇಳಿದೆ. ಅವರು ಸರಿ ಎಂದು ಒಪ್ಪಿದರು. ಅಷ್ಟರಲ್ಲಿ ಗೋವಿಂದರಾಜು ಅವರು ಫೋನ್ ಮಾಡಿ ಪುಸ್ತಕ ರೆಡಿಯಾಗಿವೆ ಎಂದು ಹೇಳಿದರು. ಮರುದಿನ ಬಂದು ಪಡೆಯುತ್ತೇನೆ ಎಂದು ಅವರಿಗೆ ತಿಳಿಸಿದೆ. ಎಷ್ಟು ಬೇಗ ಪುಸ್ತಕ ರೆಡಿಯಾಯಿತು ಎಂದರೆ 2 ಮೀಟರ್ ಬಟ್ಟೆ ಕೊಟ್ಟು ಒಂದು ಶರ್ಟ್ ಹೊಲಿಯಲು ಹೇಳಿದರೆ ಕೆಲವೊಮ್ಮೆ 5 ದಿನಕ್ಕೆ ಆಗುವುದಿಲ್ಲ. ಆದರೆ ನನ್ನ ಪುಸ್ತಕ ಕೇವಲ 5 ದಿನಗಳಲ್ಲಿ ಪ್ರಿಂಟ್ ಆಗಿ ರೆಡಿಯಾಯಿತು. ಅವರಿಗೆ ಹಣ ಕೊಟ್ಟು ಪುಸ್ತಕ ಪಡೆದೆ. ಅವರು ನನ್ನ ಬಳಿ 300 ಪುಸ್ತಕಕ್ಕೆ ಹಣ ಪಡೆದರು. ಆದರೆ ಅವರು ನನಗೆ 325 ಪುಸ್ತಕ ಕೊಟ್ಟರು. ಆ 25 ಪುಸ್ತಕ ನನ್ನ ಕಡೆಯಿಂದ ನೀವು ಮಾಡುವ ನಿಸ್ವಾರ್ಥ ಸೇವೆಗೆ ನಾನು ಮಾಡುವ ಅಳಿಲು ಸೇವೆ ಎಂದು ಭಾವಿಸಿ ಎಂದು ಹೇಳಿದರು. ನಾನು ಗೋವಿಂದರಾಜು ಅವರಿಗೆ ವಂದಿಸಿ ಅಲ್ಲಿಂದ ಹೊರಟೆ. ನಮ್ಮ ಸಂಕಲ್ಪದಲ್ಲಿ ಸ್ವಾರ್ಥ ಇಲ್ಲದೆ ಹೋದರೆ ಹೇಗೆ ಜಗತ್ತು ಸ್ಪಂದಿಸುತ್ತದೆ ಎನ್ನುವುದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೇ? ನಾನು ಆ ಪುಸ್ತಕದ ಪಾರ್ಸಲನ್ನು ಪಾರ್ಸಲ್ ಆಫೀಸ್ನಿಂದ ಪಡೆದುಕೊಂಡು ನಮ್ಮ ಊರಿಗೆ ಆಟೋದಲ್ಲಿ ತೆಗೆದುಕೊಂಡು ಹೋಗಿ ಜಪಮಾಲೆ ಮತ್ತು ಒಂದು ಗಣೇಶ ಮೂರ್ತಿಯನ್ನು ಆ ಜಪಮಾಲೆಯ ಬ್ಯಾಗ್ನಲ್ಲಿ ಹಾಕಿಕೊಂಡು ಪುಸ್ತಕಗಳನ್ನು ತೆಗೆದುಕೊಂಡು ನಮ್ಮ ಗ್ರಾಮದ ಪ್ರತಿ ಮನೆ ಗುಡಿಸಲಿಗೆ ಹೋಗಿ ಅವರಿಗೆ ದೇವರ ನಾಮ ಜಪ ಮಾಡುವ ವಿಧಾನವನ್ನು ಪ್ರತಿ ಮನೆಯಲ್ಲಿ ವಿವರಿಸಿ ಎಲ್ಲ ಮನೆಗಳಿಗೆ ಅವುಗಳನ್ನು ಹಂಚಿದೆ. ಅದರ ಜೊತೆಗೆ ನನ್ನ ಆಧ್ಯಾತ್ಮ, ಧ್ಯಾನ, ಆರೋಗ್ಯ, ಜೀವನ ಎನ್ನುವ ಪುಸ್ತಕ ಕೊಟ್ಟು ಅವರಿಗೆ ಆ ಪುಸ್ತಕದಲ್ಲಿ ಇರುವ ಮುಖ್ಯ ಮಾಹಿತಿಗಳ ಬಗ್ಗೆ ಗಮನ ಹರಿಸಲು ಸೂಚನೆಗಳನ್ನು ಸಹ ನೀಡಿದೆ. ಆ ಪುಸ್ತಕ ಹಂಚುವಾಗ ನನಗೆ ಒಬ್ಬರು ಹೀಗೆ ಕೇಳಿದರು, ಇದಕ್ಕೆ ಬೆಲೆ ಎಷ್ಟು ಹೇಳು, ನಾವು ಹಣ ಕೊಡುತ್ತೇವೆ ಎಂದು. ನಾನು ಅವರಿಗೆ ಆ ಪುಸ್ತಕದ ಕೊನೆಯ ಪುಟದಲ್ಲಿ ಇರುವ ಸಾಲನ್ನು ಓದಲು ಹೇಳಿದೆ. ಅಲ್ಲಿ ನಾನು ಬೆಲೆ ಎಂದು ಅದರ ಮುಂದೆ ನಿಮ್ಮ ಆಶೀರ್ವಾದ ಮತ್ತು ಶುಭ ಹಾರೈಕೆ ಎಂದು ಅಲ್ಲಿ ಟೈಪ್ ಮಾಡಿದ್ದೆ. ಅವರು ಒಳ್ಳೆಯ ಕೆಲಸ ಮಾಡುತ್ತಿದ್ದೀಯಾ ಎಂದು ಹೇಳಿ ನನ್ನನ್ನು ಬೀಳ್ಕೊಟ್ಟರು. ಯಾವಾಗ ನಾವು ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಎಂದು ಇಚ್ಛೆ ಪಡುತ್ತೇವೋ ಆಗ ನಮಗೆ ಜಗತ್ತು ಬೇರೆಯದೇ ರೀತಿ ಸ್ಪಂದಿಸುತ್ತದೆ ಎಂದು ಹೇಳಲು ಇದಕ್ಕಿಂತ ಉನ್ನತವಾದ ಉದಾಹರಣೆ ಬೇಕೇ? ಪರರ ಹಿತಕ್ಕಾಗಿ ನಿಮ್ಮ ಹೃದಯ ಮಿಡಿದರೆ ಈ ಜಗತ್ತು ಮತ್ತು ಪಂಚಭೂತಗಳೇ ನಿಮಗೆ ಸ್ಪಂದಿಸುತ್ತವೆ. ಇದರ ಬಗ್ಗೆ ನಿಮಗೆ ಯಾವುದೇ ಅನುಮಾನವೂ ಬೇಡ. ನಾನು ನನ್ನ ಇಚ್ಛೆಗಳನ್ನೂ ಸಹ ಸಂಕಲ್ಪ ಮಾಡಿ ಅವುಗಳನ್ನು ನಿಜರೂಪದಲ್ಲಿ ನೋಡಿದ್ದೇನೆ. ಆದರೆ ನಿಸ್ವಾರ್ಥ ಸಂಕಲ್ಪಗಳು ಮಿಂಚಿನ ವೇಗದಲ್ಲಿ ಈಡೇರುತ್ತವೆ ಎನ್ನುವುದಕ್ಕೆ ನನಗೆ ಈ ನಿದರ್ಶನಗಳೇ ಸಾಕ್ಷಿ. ನೀವು ನಿಮ್ಮ ಇಚ್ಛೆ ಈಡೇರಲು ಬಯಸಿದರೆ ನನ್ನ ಈ 4 ವಿಡಿಯೋ ನೋಡಿ ನಿಮ್ಮ ಸಂಕಲ್ಪಗಳನ್ನು ಈಡೇರಿಸಿಕೊಳ್ಳಿ. ಸಂಕಲ್ಪಕ್ಕೆ ತುಂಬ ಶಕ್ತಿ ಇದೆ. ಇದರಲ್ಲಿ ನಿಮಗೆ ಯಾವ ಅನುಮಾನವೂ ಬೇಡ. ನಾನು ಇಲ್ಲಿ ಹೇಳುವ ಈ 4 ವಿಡಿಯೋ ನೋಡಿದರೆ ನಿಮ್ಮ ಜೀವನದಲ್ಲಿ ನೀವೆಂದೂ ಕಾಣದಂತಹ ಸಮೃದ್ಧಿಯನ್ನು ಕಾಣಬಲ್ಲಿರಿ. ಮನಸ್ಸಿನ ತರಂಗಗಳು, ಜಗತ್ತನ್ನು ಗೆಲ್ಲುವ ವಿದ್ಯೆ, ಸಂಕಲ್ಪ ಮಾಡುವ ವಿಧಾನ ಮತ್ತು ಸಮಯ, ಅಫರ್ಮೇಷನ್ ಮಾಡುವ ಪದ್ಧತಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾರಣ ಮತ್ತು ಪರಿಹಾರ, ತಂದೆ ತಾಯಿ ಮತ್ತು ಸ್ನೇಹಿತರು, ರಾತ್ರಿಯ ಕೃತಜ್ಞತೆಯ ಅಭ್ಯಾಸ. ಒಮ್ಮೆ ನಿಮ್ಮ ಸಂಕಲ್ಪಗಳು ಸಿದ್ಧಿಸಿ ನಿಮಗೆ ತೃಪ್ತಿ ಸಿಕ್ಕಾಗ ನೀವು ಸಹ ನನ್ನ ಹಾಗೆ ಪರರ ಹಿತಕ್ಕಾಗಿ ನಿಮ್ಮ ಕೈಲಾದ ಅಳಿಲು ಸೇವೆ ಮಾಡುವ ಸಂಕಲ್ಪ ಮಾಡಿ ಎಂದು ಹೇಳುತ್ತಾ ನಾನು ಹೇಳಿದ ಮೇಲಿನ ಎಲ್ಲ ವಿಡಿಯೋಗಳ ಲಿಂಕುಗಳನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ದಯವಿಟ್ಟು ಅವನ್ನು ವೀಕ್ಷಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.